ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ. ಇದು ನಂದು ಶ್ರೀ ಸರ್ ಜೊತೆಗೆ 2ನೇ ಸಿನಿಮಾ. ಮೊದಲನೇದು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವ್ರ ಬಯೋಪಿಕ್ ಮಾಡಿದ್ವಿ. ಅದರಲ್ಲೂ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ರು. ಜೊತೆಗೆ ಇದು 2ನೇ ಚಿತ್ರ ಶಬರಿ. ನನ್ನ ಟೈಟ್ಲ್ ಕೇಳಿದಾಗೇನೆ ತುಂಬಾ ಖುಷಿ ಆಯ್ತು. ಈ ಟೈಟ್ಲ್ ಅಂತೂ ತುಂಬಾ ಕ್ಯಾಚ್ ಆಗಿದೆ. ಆಮೇಲೆ ಶಬರಿ ಅಂದಾಗ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸರ್, ಇದು ರಾಮನಿಗೋಸ್ಕರ ಕಾದಿರೋ ಶಬರಿನ ಅಥವಾ ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಅಯ್ಯಪ್ಪ ಸ್ವಾಮಿಗೋಸ್ಕರ ಕಾದಿರೋ ಶಬರಿನ ಈ ತರ ಅಂತಂದ್ರೆ ಅದು ಯಾವುದೂ ಅಲ್ಲಪ್ಪ. ಈ ರೀತಿ ಒಂದು ಚಿಕ್ಕ ಹುಡುಗಿಯ ಒಂದು ಕತೆ ಇದು ಹೋಗುತ್ತೆ, ಟ್ರಾವೆಲ್ ಆಗುತ್ತೆ. ಅದರಲ್ಲಿ ಒಂದು ಪಾತ್ರ ಇದೆ, ಇದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇವ್ರದ್ದು ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನಾನು. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಅವ್ರು ನನಗೆ ಫೋನ್ ಮಾಡ್ತಾರೆ. 2 ತಿಂಗಳು ಆದ್ಮೇಲಿನ ಡೇಟ್, ಅದು ಬರೀ ಒಂದು 4 ದಿನ ಡೇಟ್ ಇತ್ತು ನಂದು. ಈ ದಿನ ಬರುತ್ತೆ, ಈ ದಿನ 2 ದಿನ ಶೂಟಿಂಗ್ ಔಟ್ಡೋರ್ ಇರುತ್ತೆ. ಅದಾದ್ಮೇಲೆ ಬಂದು ನಾವು ಇಲ್ಲಿ ಪುಟ್ಟಣದಲ್ಲಿ ಒಂದಿನ ಶೂಟಿಂಗ್ ಮಾಡ್ತೀವಿ. ಆ ದಿವಸ ಕುಂಬಳಕಾಯಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ಡೇಟು ನನಗೆ ಹೇಳಿದ್ದಾರೆ, ಅದೇ ಡೇಟಲ್ಲಿ ಏನಿದೆ ಆ ಡೇಟ್ಗೆ ಶೆಡ್ಯೂಲ್ ಹಾಕೊಂಡು ಆ ಟೈಮಿಗೆನೆ ಏನು ನಾವು ಕುಂಬಳಕಾಯಿ ಅಂತ ಪ್ಲಾನ್ ಮಾಡಿದ್ರು ಸರ್, ಅದೇ ಡೇಟ್ಗೆ ಅದೇ ದಿನಾನೇ ಮುಗಿಸಿದೀವಿ ನಾವು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವ್ರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ತರ ನಡ್ಕೊಂಡು ಬಂದ್ರು, ಯಾವ ತರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವ್ ಆಸ್ ಎ ಆರ್ಟಿಸ್ಟ್ ಆಗಿ ನಮ್ಗೇನು ಅಂದ್ರೆ, ನಮಗೊಂದು ಡೇಟ್ ಅನ್ನ ಕೊಟ್ಟಿರ್ತಾರೆ. ಆ ಡೇಟ್ ಅಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟ್ಗೆ ಅದನ್ನ ಫಿನಿಶ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದೀನಿ, ಆದ್ರೂ ತುಂಬಾ ಖುಷಿಯಾಗಿ ಮಾಡಿದೀನಿ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಟೀಮ್ ಒಳ್ಳೇದಾಗ್ಲಿ. ನಮ್ಮ ಸಮರ್ಥ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವ್ರ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಕೀ ರೋಲ್ ಮಾಡಿದೀನಿ, ಧನ್ವಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಇದರಿಂದ ಇನ್ನಷ್ಟು ಟೀಮ್ ಬೆಳೀಲಿ, ನಮ್ಮ ಶಬರಿ ಟೀಮ್ ಜೊತೆಗೆ ಇನ್ನಷ್ಟು ಎಲ್ರಿಗೂ ಕೆಲಸ ಸಿಗುವಾಗ ಆಗ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.